ಇನ್ನು ಬಸವಣ್ಣನವರ ಅಪ್ಪಟ ಅಭಿಮಾನಿಯಾಗಿದ್ದಂತಹ ಭೀಮಣ್ಣ ಖಂಡ್ರೆಯವರ ಬಗ್ಗೆ ಸಾಕಷ್ಟು ಗಣ್ಯಾತಿ ಗಣ್ಯರು ಕಂಬನಿಯನ್ನು ಮಿಡಿದಿದ್ದಾರೆ. ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ನಿಧನಕ್ಕೆ ಸಾಕಷ್ಟು ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಎಕ್ಸ್ ಖಾತೆ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಡಾಕ್ಟರ್ ಭೀಮಣ್ಣ ಖಂಡ್ರೆ ನಿಧನದ ಸುದ್ದಿ ಕೇಳಿ ತೀವ್ರ ದುಃಖ ಆಯಿತು. ಇದು ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಈಗ ಎಕ್ಸ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಜೊತೆಗೆ ಭೀಮಣ್ಣ ಖಂಡ್ರೆ ನಾಡಿನ ಹಿರಿಯ ನಾಯಕರು, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಹೈದರಾಬಾದ್ ಕರ್ನಾಟಕ ವಿಮೋಚನೆ ಮತ್ತು ಕರ್ನಾಟಕ ಏಕೀಕರಣದ ಚಳವಳಿಯಲ್ಲಿ ಇವರ ಪಾತ್ರ ದೊಡ್ಡದಿದೆ. ಅನೇಕ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಧೀಮಂತ ಹೋರಾಟಗಾರ ಅಂದರೆ ಅದು ಭೀಮಣ್ಣ ಖಂಡ್ರೆ. ಇನ್ನು ಕುಟುಂಬಸ್ಥರು, ಬಂಧು ಮಿತ್ರರಿಗೆ ದುಃಖ ಭರಿಸುವಂಥ ಶಕ್ತಿ ನೀಡಲಿ ಅಂತ ಎಕ್ಸ್ ಖಾತೆ ಮೂಲಕ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು 1949ರಿಂದ 1950ರಲ್ಲಿ ಭೀಮಣ್ಣ ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ. 1953ರಲ್ಲಿ ಬಾಲ್ಕಿಯ ಪುರಸಭೆಯ ಪ್ರಥಮ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗ್ತಾರೆ. 1962, 1967, 1978, 1983 ಹೀಗೆ 4 ಅವಧಿಗೆ ಶಾಸಕರಾಗಿ ರಾಜಕೀಯದಲ್ಲೂ ತಮ್ಮ ಛಾಪನ್ನು ಮೂಡಿಸಿದರು. 1988, 1994ರಲ್ಲಿ ಸತತ 2 ಅವಧಿಗೆ ಪರಿಷತ್ನಲ್ಲೂ ಸೇವೆ ಮಾಡಿದರು. 1992ರಿಂದ 1994ರ ಒಂದು ಅವಧಿಯಲ್ಲಿ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿ ಸೇವೆ ಕೂಡ ಸಲ್ಲಿಕೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಜ್ಕುಮಾರ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ರಾಜ್ಕುಮಾರ್ ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರು, ಜೊತೆಗೆ ಸಚಿವರೂ ಆಗಿ ಸೇವೆ ಸಲ್ಲಿಸಿದಂತಹ ಬಸವತತ್ವ ಅನ್ಯಾಯಿಯನ್ನು ಇವತ್ತು ಕಳ್ಕೊಂಡು, ಇವತ್ತು ಬರೀ ಬೀದರ್ ಅಷ್ಟೇ ಅಲ್ಲ, ಕರ್ನಾಟಕವೇ ಇವತ್ತು ದುಃಖತಪ್ತವಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಜ್ಕುಮಾರ್? ಇವಾಗ್ಲೂ ಬೀದರ್ ಜಿಲ್ಲೆಯ ಒಂದು ದೊಡ್ಡ ನಷ್ಟನೇ ಅಂತ ಹೇಳ್ಬೋದು. ಅಂತಂದ್ರೆ ಸಾಕಷ್ಟು ಹಿರಿಯ ರಾಜಕಾರಣಿ ಆಗಿರ್ಬೋದು, ಲಿಂಗಾಯತ ಧರ್ಮಕ್ಕೆ ಸಾಕಷ್ಟು ಹೋರಾಟ ಮಾಡಿರುವಂತರಾಗಿರ್ಬೋದು, ಮತ್ತಂದ್ರೆ ಹೈದರಾಬಾದ್ ಕರ್ನಾಟಕದ ವಿಮೋಚನಾ ದಿನಾಚರಣೆಗಾಗಿರ್ಬೋದು, ಹೈದರಾಬಾದ್ನ ಕನ್ನಡ ಶಿಕ್ಷಣಕ್ಕಾಗಿರ್ಬೋದು ಕ್ರಾಂತಿನೇ ಮಾಡಿರುವಂತ ಭೀಮಣ್ಣ ಖಂಡ್ರೆ ಅವರು ನಿನ್ನೆ ರಾತ್ರಿ 10:50 ಒಂದು ನಿಧನರಾಗಿರ್ತಾರೆ. ಹಾಗಾಗಿ ಬೀದರ್ ಇಡೀ ಜಿಲ್ಲೆಯಾದ್ಯಂತ ಒಂದು ಬಹಳ ದೊಡ್ಡ ರಾಜಕಾರಣಿ ಕಳ್ಕೊಂಡಿದೀವಿ ಅಲ್ಲ ಅಂತ ಎಲ್ಲೋ ಒಂದ್ ಕಡೆ ದುಃಖ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಏನಂತಂದ್ರೆ ಅವರು 4 ಬಾರಿ ಶಾಸಕರು, 2 ಬಾರಿ ವಿಧಾನ ಪರಿಷತ್ ಮೆಂಬರ್ ಕೂಡ ಆಗಿದ್ರು. ಹಾಗಾಗಿ ಬೀದರ್ನ ಸಾಕಷ್ಟು ಒಂದು ಈ ಡೆವಲಪಿಂಗ್ ಆಗಿರ್ಬೋದು, ಸಾಕಷ್ಟು ಒಂದು ಹಿಂದುಳಿದ ವರ್ಗ ಅಂತ ಹೇಳ್ಬೋದು. ಬೀದರ್ನಲ್ಲಿ ಹಿಂದೆ ಅವ್ರ ಕಾಲದಲ್ಲಿ ಕನ್ನಡನೇ ಮುಳುಗ್ ಹೋಗ್ತಿತ್ತು, ಆ ತರ ಇತ್ತು ಅಂತ ಹೇಳ್ತಿದ್ರು. ಅವಾಗ್ಲೂ ಕೂಡ ಅವರು ಎಲ್ಲೇ ಇದ್ರು ಕೂಡ ಕನ್ನಡ ಬಗ್ಗೆ ಸಾಕಷ್ಟು ಒಂದು ಹೋರಾಟವನ್ನ ಮಾಡಿ ಇವತ್ತ ಬಾಲ್ಕಿಯಲ್ಲಿ ಅವರು ಒಂದು ಬಾಲ್ಕಿಗೆ ಬಹಳ ಕೊಡುಗೆ ಇದೆ, ಬಾಲ್ಕಿ ಮತ್ತೆ ಬೀದರ್ಗೆ ಬಹಳ ಕೊಡುಗೆ ಇದೆ. ಏನೋ ಅವ್ರ ನಿಧನ ಹಿನ್ನೆಲೆಯಲ್ಲಿ ಸಾಕಷ್ಟು ಬೀದರ್ನ ಜಿಲ್ಲೆಯ ರಾಜಕಾರಣಿ ಆಗಿರ್ಬೋದು, ಜನರಾಗಿರ್ಬೋದು ಸಾಕಷ್ಟು ಒಂದು ಭಾವುಕರಾಗಿದ್ದಾರೆ. ಏನಂತಂದ್ರೆ ಇವತ್ತು ಬೆಳಗ್ಗೆ 10ರಿಂದ 1 ಗಂಟೆವರೆಗೂ ಭೀಮಣ್ಣ ಖಂಡ್ರೆ ಮನೆ ಹತ್ರನೇ ಅವರ ಅಂತಿಮ ದರ್ಶನ ಇರುತ್ತೆ. ಅದಾದ ನಂತರ 1 ಗಂಟೆಯಿಂದ 5 ಗಂಟೆವರೆಗೂ ಅವರ ಒಂದು ಏನ್ ಅಂತಿಮ ಸಂಸ್ಕಾರ ಮಾಡ್ತಾರೆ ಆ ಜಾಗಕ್ಕೆ ತಲುಪುತ್ತೆ. ಮುಖ್ಯ ಬೀದಿಗಳಿಂದ ಅವರ ಅಂತಿಮ ಯಾತ್ರೆಯನ್ನ ತೆರಳುತ್ತೆ. ಹಾಗಾಗಿ ಅಲ್ಲಿ 5 ಗಂಟೆಗೆ ಅಂತಿಮ ಸಂಸ್ಕಾರ ನಡೀತದೆ. ಧನ್ಯವಾದ ರಾಜ್ಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.